ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕೆ ಗೋಳಾಟ ಇನ್ನೂ ಕೂಡ ತಪ್ಪುತ್ತಾ ಇಲ್ಲ. ಬಸಾಪಟ್ಟಣದಲ್ಲಿ ಯೂರಿಯಾ ಗೊಬ್ಬರಕ್ಕೆ ರೈತರು ಮುಗಿಬಿದ್ದಿದ್ದಾರೆ. ಲಕ್ಷ್ಮಿ ಅಗ್ರೋ ಇಂಡಸ್ಟ್ರೀಸ್ ಮುಂದೆ ನೂರಾರು ರೈತರು ಪಾಳಿಯಲ್ಲಿ ನಿಂತಿದ್ದಾರೆ. ಯೂರಿಯಾ ಗೊಬ್ಬರ ಪಡೆಯೋದಕ್ಕೆ ರೈತರು ಮುಗಿಬಿದ್ದಿದ್ದಾರೆ. ಇಷ್ಟೊಂದು ಸಮಸ್ಯೆ ರೈತರು ಎದುರಿಸ್ತಾ ಇದ್ದಾರೆ ಗೊಬ್ಬರಕ್ಕಾಗಿ ಅಂತಂದ್ರೆ ಬಂಗಾರ ತಗೊಂಡಂಗಾಗಿದೆ ಪರಿಸ್ಥಿತಿ. ಚಿನ್ನನೂ ಸಿಕ್ಬಿಡುತ್ತೆ ದುಡ್ಡು ಕೊಟ್ಬಿಟ್ರೆ, ಆದರೆ ಗೊಬ್ಬರ ಸಿಗ್ತಾ ಇಲ್ಲ. ಯೂರಿಯಾ ಗೊಬ್ಬರಕ್ಕೆ ಇಷ್ಟೊಂದು ಸಮಸ್ಯೆ ಈಗ ನಿರ್ಮಾಣ ಆಗಿರೋದು ನೋಡಿ. ರೈತರು ಈ ರೀತಿ ಮುಗಿಬಿದ್ದಿರೋದು ಬೇರೆ ಯಾವುದಕ್ಕೂ ಅಲ್ಲ, ತನ್ನ ಜಮೀನಿಗೆ ಬೆಳೆಗಳಿಗೆ ಹಾಕಬೇಕಾಗಿರುವಂತಹ ಗೊಬ್ಬರಕ್ಕೆ. ಆ ಯೂರಿಯಾ ಗೊಬ್ಬರ ಇಷ್ಟೆಲ್ಲ ಸರ್ಕಸ್ ಮಾಡಿದ ಮೇಲೆ, ಇಷ್ಟೆಲ್ಲ ಹೊಡೆದಾಡಿ ಬಡದಾಡಿ ಒಳಗಡೆ ಹೋದ ಮೇಲೆ ಸಿಗೋದಷ್ಟು ಗೊಬ್ಬರ 1 ರಿಂದ 2 ಚೀಲ. ಆ 2 ಚೀಲ ಗೊಬ್ಬರ ಏನಕ್ಕೆ ಸಾಕಾಗುತ್ತೆ? ಸಫಿಷಿಯೆಂಟಾಗಿ ಗೊಬ್ಬರ ಸಿಗ್ತಾ ಇಲ್ಲ ಅನ್ನುವಂಥದ್ದು ಬೇಸರದ ಮಾತು ರೈತರದ್ದು. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ಇಷ್ಟೊತ್ತಿಗಾಗಲೇ ರೈತರಿಗೆ ಎಲ್ಲರಿಗೂ ಯಥೇಚ್ಛವಾಗಿ ಗೊಬ್ಬರ ಸಿಗಬೇಕಾಗಿತ್ತು. ಆದರೆ ಯೂರಿಯಾ ಗೊಬ್ಬರದ ಕೊರತೆ ಕಾಡ್ತಾ ಇದೆ. ರಾಜ್ಯ ಸರ್ಕಾರ, ಕೃಷಿ ಸಚಿವರು ಏನು ಮಾಡ್ತಾ ಇದ್ದಾರೆ? ರೈತರು ಗೊಬ್ಬರಕ್ಕಾಗಿ ಈ ಮಟ್ಟಿಗೆ ಗೋಳಾಡ್ತಾ ಇರುವಂಥದ್ದು ಮಾನ್ಯ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರಿಗೆ ಇದು ಗೊತ್ತಾಗ್ತಾ ಇಲ್ವಾ? ಇದ್ರ ಬಗ್ಗೆ ಎಲ್ಲೂ ಮಾತಾಡ್ತಾನೆ ಇಲ್ಲ ಅವರು. ರಾಜ್ಯದಲ್ಲಿ ಗೊಬ್ಬರದ ಕೊರತೆ ಇದೆ, ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ನೀಡಬೇಕು, ತ್ವರಿತಗತಿಯಲ್ಲಿ ಕೇಂದ್ರದಿಂದ ಗೊಬ್ಬರ ತರಿಸ್ಕೋಬೇಕು. ರಾಜ್ಯ ಸರ್ಕಾರ ಹೇಗೆ ದಾಸ್ತಾನು ಮಾಡಿಕೊಂಡಿದೆ ಗೊಬ್ಬರನ? ಬಿತ್ತನೆಗೆ ವ್ಯವಸ್ಥೆ ಮಾಡ್ಕೊಳ್ಳೋ ಟೈಮ್ನಲ್ಲಿ ಗೊಬ್ಬರ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಏನು ಕ್ರಮ ತಗೊಂಡ್ರಿ? ಎಲ್ಲಿಯೂ ಗೊಬ್ಬರನೇ ಇಲ್ಲ. ಕೊಪ್ಪಳದ ಕತೆ ಮಾತ್ರ ಅಲ್ಲ, ಯಾದಗಿರಿಯಲ್ಲಿಯೂ ಕೂಡ ಯೂರಿಯಾ ಗೊಬ್ಬರಕ್ಕೆ ಇಷ್ಟೊಂದು ಸಮಸ್ಯೆ ಇದೆ ಅಂತಂದ್ರೆ ರೈತರು ಮುಗಿಬಿದ್ದಿದ್ದಾರೆ. DAP ಗೊಬ್ಬರ ಯೂರಿಯಾಗೆ ನೂರಾರು ರೈತರು ಮುಗಿಬಿದ್ದಿದ್ದಾರೆ. ರಸಗೊಬ್ಬರ ಮಾರಾಟ ಕಂಪನಿಯ ಮುಂದೆ ಕ್ಯೂ ನಿಂತಿದ್ದಾರೆ. ಬೆಳಗೆರ ಗ್ರಾಮದಲ್ಲಿ ಯೂರಿಯಾಗೆ ಸರತಿ ಸಾಲು. ಬೆಳೆಗಾರರ ಉತ್ಪಾದಕರ ಕಂಪನಿ ಮುಂದೆ ಕ್ಯೂ ನಿಂತಿದ್ದಾರೆ ಬೆಳೆಗಾರರು. ಸಮರ್ಪಕವಾಗಿ ರಸಗೊಬ್ಬರ ಸಿಗದೆ ರೈತರು ಸಂಕಷ್ಟ ಎದುರಿಸುವಂತ ಪರಿಸ್ಥಿತಿ. ಬೆಳಗೆರ ಅನ್ನುವಂಥ ಊರು, ಅದ್ರ ಮುಂದೆ ಒಂದು ಅಗ್ರೋ ಅಂಗಡಿ, ಆ ಮುಂದೆ ನೋಡಿ ಎಷ್ಟೊಂದು ರೈತರು ಅಲ್ಲೂ ಕೂಡ ಮುಗಿಬಿದ್ದಿದ್ದಾರೆ ಅಂತ ಹೇಳಿ. ಎಲ್ಲ ಕಡೆನೂ ಕೂಡ ಇದೇ ರೀತಿಯ ಸಮಸ್ಯೆ ಈಗ ಸದ್ಯ ರೈತರದ್ದು. ಮಳೆ ಬಂದ್ರೆ ಕಷ್ಟ, ಬರಲಿಲ್ಲ ಅಂದ್ರೆ ಕಷ್ಟ. ಮಳೆ ಬಂದು ಪೈರು ಚೆನ್ನಾಗಿ ಕುತ್ಕೊಂಡ ಮೇಲೆ ಗೊಬ್ಬರ ಸಿಗಲಿಲ್ಲ ಅಂತಂದ್ರೆ ಕಷ್ಟ. ಕೊನೆ ಕ್ಷಣದವರೆಗೂ ಹೊಡೆದಾಡಲೇಬೇಕು ರೈತರು. ನೆಮ್ಮದಿಯ ಜೀವನ ಅನ್ನುವಂಥದ್ದೇ ಮರೀಚಿಕೆ ಆಗ್ಬಿಟ್ಟಿದೆ. ಜಾಸ್ತಿ ಮಳೆ ಆಗ್ಬಿಟ್ರೆ ಬೆಳೆ ಹಾಳಾಗುತ್ತೆ. ಇನ್ನ ಸಮೃದ್ಧವಾಗಿ ಮಳೆ ಆಗಿ ಬೆಳೆ ಚೆನ್ನಾಗಿ ಕೂತಿದೆ ಅಂತಂದಾಗ ಅದಕ್ಕೆ ಗೊಬ್ಬರ ಕೊಡಬೇಕು ಅಂತಂದ್ರೆ ಈ ಹಣೆ ಬರ. ರೈತರ ಸಮಸ್ಯೆಯನ್ನ ಸರ್ಕಾರ ಗಂಭೀರವಾಗಿ ತಗೊಳ್ಳೋದೇ ಇಲ್ಲ. ಕೊಟ್ರಾಯ್ತು ಬಿಡು, ನೋಡಿದ್ರಾಯ್ತು ಬಿಡು, ಗೊಬ್ಬರ ಇಲ್ವಾ ತರಿಸ್ಕೊಡೋಣ ಬಿಡ್ರಿ, ಈ ರೀತಿ ಉಡಾಫೆ ತಾತ್ಸರದ ಮಾತುಗಳೇ ಕೇಳಿ ಬರುತ್ತೆ. ಅನ್ನದಾತ ಬೆನ್ನೆಲುಬು ಹಂಗೆ ಹಿಂಗೆ ಅಂತ ಸರ್ಕಾರ ಹೇಳೋದೇ ಬಂತು. ಹೆಗಲ ಮೇಲೆ ಒಂದು ಹಸಿರು ಶಾಲ್ ಹಾಕ್ಕೊಂಡು ಓಡಾಡಿದ್ದೇ ಬಂತು. ಆದರೆ ಅವ್ರ ಸಮಸ್ಯೆಯನ್ನು ಆಲಿಸುವಂಥದ್ದು ಇವ್ರಿಗೆ ಯಾರಿಗೂ ಆಗ್ತಾನೆ ಇಲ್ಲ. ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕೆ ಗೋಳಾಟ ಇನ್ನೂ ಕೂಡ ತಪ್ಪುತ್ತಾ ಇಲ್ಲ. ಬಸಾಪಟ್ಟಣದಲ್ಲಿ ಯೂರಿಯಾ ಗೊಬ್ಬರಕ್ಕೆ ರೈತರು ಮುಗಿಬಿದ್ದಿದ್ದಾರೆ. ಲಕ್ಷ್ಮಿ ಅಗ್ರೋ ಇಂಡಸ್ಟ್ರೀಸ್ ಮುಂದೆ ನೂರಾರು ರೈತರು ಪಾಳಿಯಲ್ಲಿ ನಿಂತಿದ್ದಾರೆ. ಯೂರಿಯಾ ಗೊಬ್ಬರ ಪಡೆಯೋದಕ್ಕೆ ರೈತರು ಮುಗಿಬಿದ್ದಿದ್ದಾರೆ. ಇಷ್ಟೊಂದು ಸಮಸ್ಯೆ ರೈತರು ಎದುರಿಸ್ತಾ ಇದ್ದಾರೆ ಗೊಬ್ಬರಕ್ಕಾಗಿ ಅಂತಂದ್ರೆ ಬಂಗಾರ ತಗೊಂಡಂಗಾಗಿದೆ ಪರಿಸ್ಥಿತಿ. ಚಿನ್ನನೂ ಸಿಕ್ಬಿಡುತ್ತೆ ದುಡ್ಡು ಕೊಟ್ಬಿಟ್ರೆ, ಆದರೆ ಗೊಬ್ಬರ ಸಿಗ್ತಾ ಇಲ್ಲ. ಯೂರಿಯಾ ಗೊಬ್ಬರಕ್ಕೆ ಇಷ್ಟೊಂದು ಸಮಸ್ಯೆ ಈಗ ನಿರ್ಮಾಣ ಆಗಿರೋದು ನೋಡಿ. ರೈತರು ಈ ರೀತಿ ಮುಗಿಬಿದ್ದಿರೋದು ಬೇರೆ ಯಾವುದಕ್ಕೂ ಅಲ್ಲ, ತನ್ನ ಜಮೀನಿಗೆ ಬೆಳೆಗಳಿಗೆ ಹಾಕಬೇಕಾಗಿರುವಂತಹ ಗೊಬ್ಬರಕ್ಕೆ. ಆ ಯೂರಿಯಾ ಗೊಬ್ಬರ ಇಷ್ಟೆಲ್ಲ ಸರ್ಕಸ್ ಮಾಡಿದ ಮೇಲೆ, ಇಷ್ಟೆಲ್ಲ ಹೊಡೆದಾಡಿ ಬಡದಾಡಿ ಒಳಗಡೆ ಹೋದ ಮೇಲೆ ಸಿಗೋದಷ್ಟು ಗೊಬ್ಬರ 1 ರಿಂದ 2 ಚೀಲ. ಆ 2 ಚೀಲ ಗೊಬ್ಬರ ಏನಕ್ಕೆ ಸಾಕಾಗುತ್ತೆ? ಸಫಿಷಿಯೆಂಟಾಗಿ ಗೊಬ್ಬರ ಸಿಗ್ತಾ ಇಲ್ಲ ಅನ್ನುವಂಥದ್ದು ಬೇಸರದ ಮಾತು ರೈತರದ್ದು. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ಇಷ್ಟೊತ್ತಿಗಾಗಲೇ ರೈತರಿಗೆ ಎಲ್ಲರಿಗೂ ಯಥೇಚ್ಛವಾಗಿ ಗೊಬ್ಬರ ಸಿಗಬೇಕಾಗಿತ್ತು. ಆದರೆ ಯೂರಿಯಾ ಗೊಬ್ಬರದ ಕೊರತೆ ಕಾಡ್ತಾ ಇದೆ. ರಾಜ್ಯ ಸರ್ಕಾರ, ಕೃಷಿ ಸಚಿವರು ಏನು ಮಾಡ್ತಾ ಇದ್ದಾರೆ?
ರೈತರು ಗೊಬ್ಬರಕ್ಕಾಗಿ ಈ ಮಟ್ಟಿಗೆ ಗೋಳಾಡ್ತಾ ಇರುವಂಥದ್ದು ಮಾನ್ಯ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರಿಗೆ ಇದು ಗೊತ್ತಾಗ್ತಾ ಇಲ್ವಾ? ಇದ್ರ ಬಗ್ಗೆ ಎಲ್ಲೂ ಮಾತಾಡ್ತಾನೆ ಇಲ್ಲ ಅವರು. ರಾಜ್ಯದಲ್ಲಿ ಗೊಬ್ಬರದ ಕೊರತೆ ಇದೆ, ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ನೀಡಬೇಕು, ತ್ವರಿತಗತಿಯಲ್ಲಿ ಕೇಂದ್ರದಿಂದ ಗೊಬ್ಬರ ತರಿಸ್ಕೋಬೇಕು. ರಾಜ್ಯ ಸರ್ಕಾರ ಹೇಗೆ ದಾಸ್ತಾನು ಮಾಡಿಕೊಂಡಿದೆ ಗೊಬ್ಬರನ? ಬಿತ್ತನೆಗೆ ವ್ಯವಸ್ಥೆ ಮಾಡ್ಕೊಳ್ಳೋ ಟೈಮ್ನಲ್ಲಿ ಗೊಬ್ಬರ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಏನು ಕ್ರಮ ತಗೊಂಡ್ರಿ? ಎಲ್ಲಿಯೂ ಗೊಬ್ಬರನೇ ಇಲ್ಲ. ಕೊಪ್ಪಳದ ಕತೆ ಮಾತ್ರ ಅಲ್ಲ, ಯಾದಗಿರಿಯಲ್ಲಿಯೂ ಕೂಡ ಯೂರಿಯಾ ಗೊಬ್ಬರಕ್ಕೆ ಇಷ್ಟೊಂದು ಸಮಸ್ಯೆ ಇದೆ ಅಂತಂದ್ರೆ ರೈತರು ಮುಗಿಬಿದ್ದಿದ್ದಾರೆ. DAP ಗೊಬ್ಬರ ಯೂರಿಯಾಗೆ ನೂರಾರು ರೈತರು ಮುಗಿಬಿದ್ದಿದ್ದಾರೆ. ರಸಗೊಬ್ಬರ ಮಾರಾಟ ಕಂಪನಿಯ ಮುಂದೆ ಕ್ಯೂ ನಿಂತಿದ್ದಾರೆ. ಬೆಳಗೆರ ಗ್ರಾಮದಲ್ಲಿ ಯೂರಿಯಾಗೆ ಸರತಿ ಸಾಲು. ಬೆಳೆಗಾರರ ಉತ್ಪಾದಕರ ಕಂಪನಿ ಮುಂದೆ ಕ್ಯೂ ನಿಂತಿದ್ದಾರೆ ಬೆಳೆಗಾರರು. ಸಮರ್ಪಕವಾಗಿ ರಸಗೊಬ್ಬರ ಸಿಗದೆ ರೈತರು ಸಂಕಷ್ಟ ಎದುರಿಸುವಂತ ಪರಿಸ್ಥಿತಿ. ಬೆಳಗೆರ ಅನ್ನುವಂಥ ಊರು, ಅದ್ರ ಮುಂದೆ ಒಂದು ಅಗ್ರೋ ಅಂಗಡಿ, ಆ ಮುಂದೆ ನೋಡಿ ಎಷ್ಟೊಂದು ರೈತರು ಅಲ್ಲೂ ಕೂಡ ಮುಗಿಬಿದ್ದಿದ್ದಾರೆ ಅಂತ ಹೇಳಿ. ಎಲ್ಲ ಕಡೆನೂ ಕೂಡ ಇದೇ ರೀತಿಯ ಸಮಸ್ಯೆ ಈಗ ಸದ್ಯ ರೈತರದ್ದು. ಮಳೆ ಬಂದ್ರೆ ಕಷ್ಟ, ಬರಲಿಲ್ಲ ಅಂದ್ರೆ ಕಷ್ಟ. ಮಳೆ ಬಂದು ಪೈರು ಚೆನ್ನಾಗಿ ಕುತ್ಕೊಂಡ ಮೇಲೆ ಗೊಬ್ಬರ ಸಿಗಲಿಲ್ಲ ಅಂತಂದ್ರೆ ಕಷ್ಟ. ಕೊನೆ ಕ್ಷಣದವರೆಗೂ ಹೊಡೆದಾಡಲೇಬೇಕು ರೈತರು. ನೆಮ್ಮದಿಯ ಜೀವನ ಅನ್ನುವಂಥದ್ದೇ ಮರೀಚಿಕೆ ಆಗ್ಬಿಟ್ಟಿದೆ. ಜಾಸ್ತಿ ಮಳೆ ಆಗ್ಬಿಟ್ರೆ ಬೆಳೆ ಹಾಳಾಗುತ್ತೆ. ಇನ್ನ ಸಮೃದ್ಧವಾಗಿ ಮಳೆ ಆಗಿ ಬೆಳೆ ಚೆನ್ನಾಗಿ ಕೂತಿದೆ ಅಂತಂದಾಗ ಅದಕ್ಕೆ ಗೊಬ್ಬರ ಕೊಡಬೇಕು ಅಂತಂದ್ರೆ ಈ ಹಣೆ ಬರ. ರೈತರ ಸಮಸ್ಯೆಯನ್ನ ಸರ್ಕಾರ ಗಂಭೀರವಾಗಿ ತಗೊಳ್ಳೋದೇ ಇಲ್ಲ. ಕೊಟ್ರಾಯ್ತು ಬಿಡು, ನೋಡಿದ್ರಾಯ್ತು ಬಿಡು, ಗೊಬ್ಬರ ಇಲ್ವಾ ತರಿಸ್ಕೊಳ್ಳೋಣ ಬಿಡ್ರಿ, ಈ ರೀತಿ ಉಡಾಫೆ ತಾತ್ಸರದ ಮಾತುಗಳೇ ಕೇಳಿ ಬರುತ್ತೆ. ಅನ್ನದಾತ ಬೆನ್ನೆಲುಬು ಹಂಗೆ ಹಿಂಗೆ ಅಂತ ಸರ್ಕಾರ ಹೇಳೋದೇ ಬಂತು. ಹೆಗಲ ಮೇಲೆ ಒಂದು ಹಸಿರು ಶಾಲ್ ಹಾಕ್ಕೊಂಡು ಓಡಾಡಿದ್ದೇ ಬಂತು. ಆದರೆ ಅವ್ರ ಸಮಸ್ಯೆಯನ್ನು ಆಲಿಸುವಂಥದ್ದು ಇವ್ರು ಯಾರಿಗೂ ಆಗ್ತಾನೆ ಇಲ್ಲ. ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕೆ ಗೋಳಾಟ ಇನ್ನೂ ಕೂಡ ತಪ್ಪುತ್ತಾ ಇಲ್ಲ. ಬಸವಪಟ್ಟಣದಲ್ಲಿ ಯೂರಿಯಾ ಗೊಬ್ಬರಕ್ಕೆ ರೈತರು ಮುಗಿಬಿದ್ದಿದ್ದಾರೆ. ಲಕ್ಷ್ಮೀ ಅಗ್ರೋ ಇಂಡಸ್ಟ್ರೀಸ್ ಮುಂದೆ ನೂರಾರು ರೈತರು ಪಾಳಿಯಲ್ಲಿ ನಿಂತಿದ್ದಾರೆ. ಯೂರಿಯಾ ಗೊಬ್ಬರ ಪಡೆಯೋದಕ್ಕೆ ರೈತರು ಮುಗಿಬಿದ್ದಿದ್ದಾರೆ. ಇಷ್ಟೊಂದು ಸಮಸ್ಯೆ ರೈತರು ಎದುರಿಸ್ತಾ ಇದ್ದಾರೆ ಗೊಬ್ಬರಕ್ಕಾಗಿ ಅಂತಂದ್ರೆ ಬಂಗಾರ ತಗೊಂಡಂಗಾಗಿದೆ ಪರಿಸ್ಥಿತಿ. ಚಿನ್ನನೂ ಸಿಕ್ಬಿಡುತ್ತೆ ದುಡ್ಡು ಕೊಟ್ಬಿಟ್ರೆ, ಆದರೆ ಗೊಬ್ಬರ ಸಿಗ್ತಾ ಇಲ್ಲ. ಯೂರಿಯಾ ಗೊಬ್ಬರಕ್ಕೆ ಇಷ್ಟೊಂದು ಸಮಸ್ಯೆ ಈಗ ನಿರ್ಮಾಣ ಆಗಿರೋದು ನೋಡಿ. ರೈತರು ಈ ರೀತಿ ಮುಗಿಬಿದ್ದಿರೋದು ಬೇರೆ ಯಾವುದಕ್ಕೂ ಅಲ್ಲ, ತನ್ನ ಜಮೀನಿಗೆ ಬೆಳೆಗಳಿಗೆ ಹಾಕಬೇಕಾಗಿರುವಂತಹ ಗೊಬ್ಬರಕ್ಕೆ. ಆ ಯೂರಿಯಾ ಗೊಬ್ಬರ ಇಷ್ಟೆಲ್ಲ ಸರ್ಕಸ್ ಮಾಡಿದ ಮೇಲೆ, ಇಷ್ಟೆಲ್ಲ ಹೊಡೆದಾಡಿ ಬಡದಾಡಿ ಒಳಗಡೆ ಹೋದ್ಮೇಲೆ ಸಿಗೋದೆಷ್ಟು ಗೊಬ್ಬರ? 1 ರಿಂದ 2 ಚೀಲ. ಆ 2 ಚೀಲ ಗೊಬ್ಬರ ಏನಕ್ಕೆ ಸಾಕಾಗುತ್ತೆ? ಸಫಿಷಿಯೆಂಟಾಗಿ ಗೊಬ್ಬರ ಸಿಗ್ತಾ ಇಲ್ಲ ಅನ್ನುವಂಥದ್ದು ಬೇಸರದ ಮಾತು ರೈತರದ್ದು. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ಇಷ್ಟೊತ್ತಿಗಾಗಲೇ ರೈತರಿಗೆ ಎಲ್ಲರಿಗೂ ಯಥೇಚ್ಛವಾಗಿ ಗೊಬ್ಬರ ಸಿಗಬೇಕಾಗಿತ್ತು. ಆದರೆ ಯೂರಿಯಾ ಗೊಬ್ಬರದ ಕೊರತೆ ಕಾಡ್ತಾ ಇದೆ. ರಾಜ್ಯ ಸರ್ಕಾರ, ಕೃಷಿ ಸಚಿವರು ಏನು ಮಾಡ್ತಾ ಇದ್ದಾರೆ? ರೈತರು ಗೊಬ್ಬರಕ್ಕಾಗಿ ಈ ಮಟ್ಟಿಗೆ ಗೋಳಾಡ್ತಾ ಇರುವಂಥದ್ದು ಮಾನ್ಯ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರಿಗೆ ಇದು ಗೊತ್ತಾಗ್ತಾ ಇಲ್ವಾ? ಇದ್ರ ಬಗ್ಗೆ ಎಲ್ಲೂ ಮಾತಾಡ್ತಾನೆ ಇಲ್ಲ ಅವರು. ರಾಜ್ಯದಲ್ಲಿ ಗೊಬ್ಬರದ ಕೊರತೆ ಇದೆ, ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ನೀಡಬೇಕು, ತ್ವರಿತಗತಿಯಲ್ಲಿ ಕೇಂದ್ರದಿಂದ ಗೊಬ್ಬರ ತರಿಸ್ಕೋಬೇಕು. ರಾಜ್ಯ ಸರ್ಕಾರ ಹೇಗೆ ದಾಸ್ತಾನು ಮಾಡಿಕೊಂಡಿದೆ ಗೊಬ್ಬರನ? ಬಿತ್ತನೆಗೆ ವ್ಯವಸ್ಥೆ ಮಾಡ್ಕೊಳ್ಳೋ ಟೈಮ್ನಲ್ಲಿ ಗೊಬ್ಬರ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಏನು ಕ್ರಮ ತಗೊಂಡ್ರಿ? ಎಲ್ಲಿಯೂ ಗೊಬ್ಬರನೇ ಇಲ್ಲ. ಕೊಪ್ಪಳದ ಕತೆ ಮಾತ್ರ ಅಲ್ಲ, ಯಾದಗಿರಿಯಲ್ಲಿಯೂ ಕೂಡ ಯೂರಿಯಾ ಗೊಬ್ಬರಕ್ಕೆ ಇಷ್ಟೊಂದು ಸಮಸ್ಯೆ ಇದೆ ಅಂತಂದ್ರೆ ರೈತರು ಮುಗಿಬಿದ್ದಿದ್ದಾರೆ. DAP ಗೊಬ್ಬರ ಯೂರಿಯಾಗೆ ನೂರಾರು ರೈತರು ಮುಗಿಬಿದ್ದಿದ್ದಾರೆ. ರಸಗೊಬ್ಬರ ಮಾರಾಟ ಕಂಪನಿಯ ಮುಂದೆ ಕ್ಯೂ ನಿಂತಿದ್ದಾರೆ. ಬೆಳಗೆರ ಗ್ರಾಮದಲ್ಲಿ ಯೂರಿಯಾಗೆ ಸರತಿ ಸಾಲು. ಬೆಳೆಗಾರರ ಉತ್ಪಾದಕರ ಕಂಪನಿ ಮುಂದೆ ಕ್ಯೂ ನಿಂತಿದ್ದಾರೆ ಬೆಳೆಗಾರರು. ಸಮರ್ಪಕವಾಗಿ ರಸಗೊಬ್ಬರ ಸಿಗದೆ ರೈತರು ಸಂಕಷ್ಟ ಎದುರಿಸುವಂತ ಪರಿಸ್ಥಿತಿ. ಬೆಳಗೆರ ಅನ್ನುವಂಥ ಊರು, ಅದ್ರ ಮುಂದೆ ಒಂದು ಅಗ್ರೋ ಅಂಗಡಿ, ಆ ಮುಂದೆ ನೋಡಿ ಎಷ್ಟೊಂದು ರೈತರು ಅಲ್ಲೂ ಕೂಡ ಮುಗಿಬಿದ್ದಿದ್ದಾರೆ ಅಂತ ಹೇಳಿ. ಎಲ್ಲ ಕಡೆನೂ ಕೂಡ ಇದೇ ರೀತಿಯ ಸಮಸ್ಯೆ ಈಗ ಸದ್ಯ ರೈತರದ್ದು.
ಮಳೆ ಬಂದರೆ ಕಷ್ಟ, ಬರಲಿಲ್ಲ ಅಂದರೆ ಕಷ್ಟ, ಮಳೆ ಬಂದು ಪೈರು ಚೆನ್ನಾಗಿ ಕುತ್ಕೊಂಡ್ಮೇಲೆ ಗೊಬ್ಬರ ಸಿಗಲಿಲ್ಲ ಅಂತಂದರೆ ಕಷ್ಟ. ಕೊನೆ ಕ್ಷಣದವರೆಗೂ ಹೊಡೆದಾಡಲೇಬೇಕು ರೈತರು. ನೆಮ್ಮದಿಯ ಜೀವನ ಅನ್ನುವಂಥದ್ದೇ ಮರೀಚಿಕೆ ಆಗ್ಬಿಟ್ಟಿದೆ. ಜಾಸ್ತಿ ಮಳೆ ಆಗ್ಬಿಟ್ರೆ ಬೆಳೆ ಹಾಳಾಗುತ್ತೆ. ಇನ್ನು ಸಮೃದ್ಧವಾಗಿ ಮಳೆಯಾಗಿ ಬೆಳೆ ಚೆನ್ನಾಗಿ ಕೂತಿದೆ ಅಂತಂದಾಗ ಅದಕ್ಕೆ ಗೊಬ್ಬರ ಕೊಡಬೇಕು ಅಂತಂದ್ರೆ ಈ ಹಣೆ ಬರ. ರೈತರ ಸಮಸ್ಯೆಯನ್ನ ಸರ್ಕಾರ ಗಂಭೀರವಾಗಿ ತಗೊಳ್ಳೋದೇ ಇಲ್ಲ. ಕೊಟ್ರಾಯ್ತು ಬಿಡು, ನೋಡಿದ್ರಾಯ್ತು ಬಿಡು, ಗೊಬ್ಬರ ಇಲ್ವಾ ತರಿಸ್ಕೊಡೋಣ ಬಿಡ್ರಿ, ಈ ರೀತಿ ಉಡಾಫೆ ತಾತ್ಸರದ ಮಾತುಗಳೇ ಕೇಳಿ ಬರುತ್ತೆ. ಅನ್ನದಾತ ಬೆನ್ನೆಲುಬು ಹಂಗೆ ಹಿಂಗೆ ಅಂತ ಸರ್ಕಾರ ಹೇಳೋದೇ ಬಂತು, ಹೆಗಲ ಮೇಲೆ ಒಂದು ಹಸಿರು ಶಾಲ್ ಹಾಕ್ಕೊಂಡು ಓಡಾಡಿದ್ದೇ ಬಂತು. ಆದರೆ ಅವ್ರ ಸಮಸ್ಯೆಯನ್ನು ಆಲಿಸುವಂಥದ್ದು ಇವ್ರಿಗೆ ಯಾರಿಗೂ ಆಗ್ತಾನೇ ಇಲ್ಲ.